ಸ್ನೇಹಿತರೆ, ರಾತ್ರಿ 10 ಗಂಟೆ ಆಗಿದೆ. 10 ಲಕ್ಷದ ವ್ಯವಹಾರ ಆಗಿದೆ. ಓಕೆನಾ? 10 ಗಂಟೆಗೂ 10 ಲಕ್ಷ ವ್ಯವಹಾರ. ಯಾಕಂದ್ರೆ ನಮ್ಮ ಕಸ್ಟಮರ್ ಬಂದ್ಬಿಟ್ಟು ಬಿಜಾಪುರಿಂದ ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡ್ಕೊಂಡು ಬೆಳಿಗ್ಗೆ 10 ಗಂಟೆ ನಮ್ಮ ಅಂಗಡಿಗೆ ಬಂದ್ರು. ರಾತ್ರಿ 10 ಗಂಟೆವರೆಗೂ ಅವ್ರ ಕೆಲಸ ಮುಗಿಸ್ಕೊಂಡ್ರು. ಆರಾಮಾಗಿ ನಮ್ಮ ಹತ್ರ ಮಾತು ಕತ್ತು ಏನ್ ಬೇಕಂದ್ರೆ ಎಲ್ಲ ಅವ್ನಿಗೆ ಹೆಂಗ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕೋ ಎಲ್ಲ ಮಾಡ್ಕೊಂಡ್ರು. ಇನ್ನು 2,000 ರೂಪಾಯಿ ನನ್ಗೆ ರೊಕ್ಕ ಕೊಡೋದಿದೆ. ಅವ್ರು ಕೊಡ್ತಾರ ಕೊಡಲ್ಲ ಅವ್ರಿಗೆ ನಾನು ಕೊಡಿ ಅಂತ ಹೇಳಿದ್ರು, ಬಟ್ ಅವ್ರು ಕೊಡಲ್ಲ ಅಂತ ಹೇಳಿದ್ರು. ಈಗ ಕೊಡ್ಬೇಕೋ ಕೊಡ್ಬಾರ್ದು ಅಂತ ನೀವೇ ಕಮೆಂಟ್ ಅಲ್ಲಿ ಹೇಳಿ. ಬಟ್ ಅವ್ರಿಗೆ ಹೇಳ್ತೀವಿ ನೋಡಿ, ಸುಮ್ನೆ ಹೇಳೋದಿಲ್ಲ. ಒಂದು ಲಿಯಾನ್ಲಿ ಪಿ ಸಿ ಇದೆ, ಇನ್ನೊಂದು ಗಿಗಾಬೈಟ್ 2 ಪಿ ಸಿ ಇದೆ. ನಿಮ್ಗೆ ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಗಿಗಾಬೈಟ್ ಏನಾಯ್ತಂದ್ರೆ ಸಾಹೇಬ್ರು ಬಂದ್ಬಿಟ್ಟು ಫಸ್ಟ್ ಗಿಗಾಬೈಟ್ ಪಿ ಸಿ ತಗೊಂಡ್ರು, ಎಲ್ಲ ಆಯ್ತು ಸೆಟಪ್. ಆಮೇಲೆ ಲಿಯಾನ್ಲಿ ಕೇಸ್ ನೋಡಿದ ತಕ್ಷಣ ನನ್ಗೆ ಅದು ಬೆಳಿಗ್ಗೆಯಿಂದ ಊಟ ಮಾಡ್ಲಿಲ್ಲ. ನಾನು ಹೇಳಿದಿರಿ ಯಜಮಾನ್ರೆ ಅಲ್ಲಿ ಕಡೆಯಿಂದ ಮಾಡಕ್ ಆಗಲ್ಲ, ನೀವು ಅದನ್ನೇ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಅವ್ರು 2 ಗಿಗಾಬೈಟ್ ತಗೊಂಡ್ರು, ಒಂದು ಲಿಯಾನ್ಲಿ ಪಿ ಸಿ ಕೇಸ್ ಜೊತೆಗೆ ಟೋಟಲ್ 3 ಪಿ ಸಿ ಪ್ಲಸ್ ಇನ್ನೊಂದು ಆಕ್ಚುಲಿ ತಗೊಳಕ್ ಬಂದಿರೋದು ಇದೇ ಪಿ ಸಿ ಕೇಸ್ ಇದ್ರೆ. ಓ ಅಯ್ಯೋ ನೋಡಿ, ನನ್ನ ಮಗನು ರಾತ್ರಿ 10 ಗಂಟೆವರೆಗೂ ನಮ್ಮ ಅಂಗಡಿಯಲ್ಲೇ ಕೆಲಸ ಮಾಡ್ತಾನು. GT 302 ಕೇಸ್ ಅವ್ರು ತಗೊಳಕ್ ಬಂದ್ರು, ಬಟ್ ಆ ಕೇಸ್ ಡಿಸ್ಕಂಟಿನ್ಯೂ ಆಗ್ಬಿಟ್ಟಿದೆ ಈಗ. ಸೊ ಅಪ್ಗ್ರೇಡ್ ಮಾಡ್ಕೊಟ್ಟಿದ್ವಿ. ಓಕೆನಾ? ಸೊ ಸರ್ ತೂನೆ ವಿಡಿಯೋ ಸರ್ ಬನಾಯಂಗೆ. ಸರ್ ಹೆಂಗ ಅನ್ಸಿದೆ ತಮ್ಗೆಲ್ಲ? ಸರ್ ಎಲ್ಲ ಚೆನ್ನಾಗಿ ಅನ್ಸಿದೆ. ಮಟೀರಿಯಲ್ ಚೆನ್ನಾಗಿ ಕೊಟ್ಟಿದ್ದೀರಾ, ರೀಸನೇಬಲ್ ರೇಟ್ ಮಾಡ್ಬಿಟ್ಟು ಕೊಟ್ಟಿದ್ದೀರಾ. ಎಲ್ಲ ಒಳ್ಳೆ ಐಟಮ್ ಕೊಟ್ಟಿದ್ದೀರಾ. ನೀವು ಖುಷಿ ಆಗಿದ್ರಾ? ಫುಲ್. ಇವ್ರೇನೋ ಹೇಳ್ತಾ ಇದ್ದ ನೋಡಿ, ಅವ್ನು ಹೇಳ್ತಾ ನನ್ಗೂ ವಿಡಿಯೋ ಮಾಡ್ಬೇಕಂತ. ಮಾಡಿ ಮಾಡಿ ಮಾಡಿ. ಓಕೆ, ಮಾತಾಡಿ 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 ಸರ್. ತಮ್ಗೆ ಹೆಂಗ ಅನ್ಸಿದೆ ಸರ್? ಸರ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬಾ ಒಳ್ಳೆ ರೆಸ್ಪೆಕ್ಟ್. ಓಕೆ, ತುಂಬಾ ಚೆನ್ನಾಗಿ ನಮ್ಗೆಲ್ಲ ಹ್ಯಾಂಡಲ್ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್. ಬೇಜಾರ್ ಮಾಡ್ಕೋಬೇಡಿ, ಅದು ಪಿ ಸಿ ಕೇಸ್ ಬೇಜಾರ್ ಏನಿಲ್ಲ ಸರ್, ಬೇಜಾರ್ ಏನಿಲ್ಲ. ಎಲ್ಲರೂ ದಯವಿಟ್ಟು ಕಸ್ಟಮರ್ ಬಂದು ಎಲ್ಲರೂ ತುಂಬಾ ರೆಸ್ಪಾನ್ಸ್ ಇದೆ. ಮಟೀರಿಯಲ್ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ, ಮನೆ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ. ದಯವಿಟ್ಟು ಯಾರಾದ್ರೂ ನಮ್ಮ ಫೋಟೋಗ್ರಾಫರ್ ತಗೊಳ್ಳಿದ್ರೆ ದಯವಿಟ್ಟು ಇಲ್ಲೇ ಬಂದು ತಗೋಬೇಕಂತೇಳಿ ನನ್ನ ವಿನಂತಿ. ಥ್ಯಾಂಕ್ ಯು ಸರ್. ಸಾಹೇಬ್ರು ಬಂದ್ಬಿಟ್ಟು ಒಂದು ಪಿ ಸಿ ಪ್ರಾಬ್ಲಮ್ ಇತ್ತು, ಏನಿರುತ್ತೋ ಕ್ಲಿಯರ್ ಕಟ್ ಇದೆ ಇಲ್ಲಿ. ಓಕೆನಾ? ಸೊ ಸಾಹೇಬ್ರು ಬಂದ್ಬಿಟ್ಟು 50-70 ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇತ್ತು. 6 ತಿಂಗಳ ಹಿಂದೆ ತಗೊಂಡಿದ್ದಾರೆ, ಅದನ್ನ ನಾನು ಕ್ಲಿಯಾರಿಟಿ ಮಾಡಿದೀನಿ. ಸೊ ಸರ್ ಟೋಟಲಿ ಹ್ಯಾಪಿ ತಾನೆ ಸರ್? ಎಸ್ ಸರ್, ಎಸ್ ಸರ್. ಓಕೆ, ತುಂಬಾ ಖುಷಿ ಆಯ್ತು. ನಾವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀವಿ, ಎಲ್ಲ ಸೊಲ್ಯೂಷನ್ ಸಿಕ್ಕಿದೆ ಸರ್ ಆಗಿದೆ. ಆಮೇಲೆ ನಾನು ಲಾಸ್ಟ್ ಟೈಮ್ ತಗೊಂಡಿದ್ದು ಒಂದು ಹಾರ್ಡ್ ಡಿಸ್ಕ್ ಪ್ರಾಬ್ಲಮ್ ಬಂತು, ಅದನ್ನ ಇಮಿಡಿಯೇಟ್ಲಿ ಸರ್ವಿಸ್ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್. ತಮ್ಗೇನ್ ಸರ್ ಹಂಗ ಅನ್ಸಿದೆ? ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ತೀನಿ, ಹೇಳಿ ಸರ್. ಆಲ್ ಈಸ್ ವೆಲ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಗುಡ್ ನೈಟ್. ಈಗ ಮನೆಗೆ ಹೋಗ್ಬೇಕು, ಊಟ ಮಾಡಬೇಕು. ಬಟ್ ಊಟ ಮಾಡೋದಕ್ಕೆ ಇನ್ನೂ ಟೈಮ್ ಇದೆ. ರಾತ್ರಿ 1 ಗಂಟೆ ಆಗ್ಬಿಡುತ್ತೆ. ಯಾಕಂದ್ರೆ ಈಗ ಹಾಸನಿಂದ ನಮ್ಮ ಕಸ್ಟಮರು ಬರ್ತಾ ಇದ್ದಂತ ನನ್ಗೂ ಕಾಲ್ ಮಾಡಿದ್ರು. ನಾನು ಹೇಳಿದ್ದೀನಿ ಓಕೆ